ನಾನು ಪ್ಲಾಸ್ಟಿಕ್ ನನ್ನಿಂದ ತುಂಬಾ ಅವಶ್ಯಕತೆ ಇದೆ. ನಾನು ಎಲ್ಲಾದರೂ ಬೆರೆಯುತ್ತೀನಿ, ಎಲ್ಲಾದರೂ ಇರ್ತೀನಿ. ನಾನು ರಾಜ, ನಾನು ರಾಣಿ, ನಾನೇ ಭಕ್ಷಕ. ಬಹಳ ಅದ್ಭುತವಾಗಿ ಒಂದು ಪ್ರಾತ್ಯಕ್ಷತೆಯನ್ನ ನಮ್ಮ ವಿದ್ಯಾರ್ಥಿಗಳು ನೀಡಿದ್ರು. ಇದರಲ್ಲಿ ಒಂದು ಮಾಹಿತಿ ಇದೆ, ಕಮಿಟಿ ಮೊಬೈಲೈಸರ್ಸ್ ಮಾಡಿದಾರಂತೆ. ಇವರು ಬಹಳ ಅದ್ಭುತವಾಗಿ ಒಂದು ಮಾಹಿತಿಯನ್ನ ನಮ್ಮ ಸಾರ್ವಜನಿಕರಲ್ಲಿ ತಿಳಿಸಿದ್ದಾರೆ. ನಾನು ಇಲ್ಲಿ ಇದೇ ಶಾಪಲ್ಲಿ ನಾನು ತರಕಾರಿ ತಗೊಳಕ್ ಬರೋದು, ನಾನು ಬ್ಯಾಗ್ ಇಟ್ಕೊಂಡೇ ಬರ್ತೀನಿ. ನನ್ನ ತರಕಾರಿಯಿಂದ ನಾನೇ ತಗೊಂಡು ಹೋಗ್ತೀನಿ, ಬೇರೆ ಹತ್ರ ತರ್ಸಲ್ಲ. ನಾನು ಬ್ಯಾಗ್ ತಗೊಂಡೆ ನನ್ನ ಬ್ಯಾಗಲ್ಲೇ ಹೋಯ್ತೀನಿ. ಪ್ಲಾಸ್ಟಿಕ್ ನಾವು ಬಳಸೋದಿಲ್ಲ, ನೀವೂ ಬಳಸ್ಬೇಡ್ರಿ. ಅಂಗಡಿಯವರು ಪ್ಲಾಸ್ಟಿಕ್ ಕೊಡ್ಬೇಡ್ರಿ. 1 ದಿನ 2 ದಿನ ನೀವು ಅಭ್ಯಾಸ ಮಾಡಿಸಿದ್ರೆ ಗ್ರಾಹಕರು 100% ಬ್ಯಾಗ್ ತರ್ತಾರೆ, ಬ್ಯಾಗಲ್ಲೇ ಒಯ್ತಾರೆ. ನಾವು ತಾಲೂಕು ಆಡಳಿತ ವತಿಯಿಂದ ಸಾಕಷ್ಟು ಡ್ರೈವ್ಗಳನ್ನ ಮಾಡೋದ್ರ ಮೂಲಕ ನಮ್ಮ ಚೀಫ್ ಆಫೀಸರ್ ಆಗಿರ್ಬೋದು, ಅವ್ರ ತಂಡ ಕ್ವಿಂಟಲ್ ಗಟ್ಲೆ ಪ್ಲಾಸ್ಟಿಕ್ ಪೇಪರ್ ಅನ್ನ ಸೀಸ್ ಮಾಡಿದೀವಿ. ಆದ್ರೂ ಇನ್ನು ಬಳಕೆಯಲ್ಲಿದೆ. ನಂಗೆ ನೋಡಿದ್ರೆ ನಮ್ಮ ಸಂಡೂರು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಬಹಳ ನಿಯಂತ್ರಣದಲ್ಲಿದೆ. ನಮ್ಮ ವಿನಯ್ ಕುಮಾರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ಜಾಗೃತಿನೂ ಮೂಡಿಸಿದ್ದಾರೆ, ಪ್ರೀತಿಯಿಂದನೂ ಹೇಳಿದ್ದಾರೆ, ಶಿಕ್ಷೆ ಕೊಟ್ಟು ಹೇಳಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಒಂದು ಕಂಟ್ರೋಲ್ ಇದೆ ಸಿಟಿಯಲ್ಲಿ ಅನ್ನೋಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಶ್ರೀಶೈಲ ವಿದ್ಯಾಕೇಂದ್ರದವರು ಪ್ರತಿ ವರ್ಷ 10,000 ಬ್ಯಾಗ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರಿಗೂ ತಾಲೂಕು ಆಡಳಿತ ವತಿಯಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಾನ್ಯ ಶಾಸಕರು ಸಹ ಈ ಬಟ್ಟೆ ಬ್ಯಾಗ್ ಅನ್ನ ನಾವು ನಮ್ಮ ಸಂಡೂರು ತಾಲೂಕಿನಾದ್ಯಂತ ವಿತರಣೆ ಮಾಡಬೇಕು. ಜನರಿಗೆ ಪ್ಲಾಸ್ಟಿಕ್ ನ ಬಳಸೋದು ಬಿಟ್ಟು ನಮ್ಮ ಬಟ್ಟೆ ಬ್ಯಾಗ್ ಗಳನ್ನ ಬಳಸಲಿಕ್ಕೆ ಪ್ರಚೋದನೆ ನೀಡ್ಬೇಕಂತ ನಮ್ಮ ಮಾನ್ಯ ಶಾಸಕರು ಸಹ ಇದನ್ನ ಪಣ ತೊಟ್ಟು ನಮ್ಮ ಒಂದು ತಂಡವಾಗಿ ಇದನ್ನ ಡ್ರೈವ್ ಮಾಡೋಣ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಂದು ಅಭ್ಯಾಸ ಆಗ್ಬೇಕು. ಇದು ಬ್ಯಾಗ್ ಅನ್ನೋದು ಮಾರ್ಕೆಟಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಏನ್ ಬಿಡ್ತೀವಿ ಇಲ್ಲ, ಪರ್ಸ್ ಬಿಟ್ರೆ ಚಿಂತೆ ಇಲ್ಲ, ದುಡ್ಡು ಬಿಟ್ರೆ ಚಿಂತೆ ಇಲ್ಲ, ಫೋನ್ ಪೇ ಇರ್ತತಿ. ಒಂದ್ ಬ್ಯಾಗ್ ತಗೊಂಡು ನಾವು ತರಕಾರಿ ತರುವಂತದ್ದಾಗಿರ್ಬೋದು, ರೇಷನ್ ತರುವಂತದ್ದಾಗಿರೋ ಪರಿಪಾಠವನ್ನ ನಾವೆಲ್ಲ ಬಳಸ್ಕೊಳೋಣ. ನಮಗಿರೋದು ಒಂದೇ ಭೂಮಿ, ಸುಂದರವಾದ ನಮ್ಮ ಮನುಷ್ಯರು ಜೀವಿಸ್ಲಿಕ್ಕೆ ಇದೊಂದೇ ಭೂಮಿನ, ಈ ವಸುಂಧರೆಯನ್ನ ನಾವೆಲ್ಲ ಕಾಪಾಡ್ಬೇಕಂತ ಹೇಳ್ತಾ ಒಂದು ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತ ಸಂಯೋಗದಲ್ಲಿ ನಮ್ಮ ಏನು ಸ್ಕೂಲು ಶ್ರೀಶೈಲ ವಿದ್ಯಾಪೀಠ ಸಂಯೋಜಕತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿಲ್ಲ ಅಂದ್ರಿಗಿನ ಏನು ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಚಿಕ್ಕದಾಗಿರ್ತಕ್ಕಂಥ ಒಂದು ತ್ಯಾಗ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡ ಭಾಗಗಳಲ್ಲಿ ನೋಡಿದಾಗ ಅಲ್ಲಿ ಪ್ರತಿ ರವಿವಾರ ಅಥವಾ ರಜಾ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರು ಒಗ್ಗೂಡಿ ನಾವೇನು ಪ್ರವಾಸಕ್ಕೆ ಹೋಗುತ್ತೇವೆ, ಪ್ಲಾಸ್ಟಿಕ್ಗಳನ್ನಲ್ಲಿ ಪರಿಸರದಲ್ಲಿ ಬಿಸಾಕಿ ಬರ್ತವೆ ಫಾರೆಸ್ಟಲ್ಲಿ, ಅವೆಲ್ಲವನ್ನು ಎತ್ತಿಕೊಂಡು ಒಂದು ಮಾದರಿಯಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಮುಕ್ತ ಒಂದು ಅರಣ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ಏನು ಇದೆ ತ್ಯಾಗ ಇದೆ. ಅದರಂಗೆ ನಾವು ಮಾಡುವ ಸಣ್ಣದಾಗಿರ್ತ ಪ್ರಯತ್ನ ಮಾಡಬೇಕು. ಇದರಲ್ಲಿ ವಿನಯ್ ಕುಮಾರ್ ಅವರು ಒಳ್ಳೆ ಯುವಕರು ಇದರ ಹೊಸ ಪ್ರಯತ್ನಗಳನ್ನು ಮಾಡಿ ಸಿಟಿಯಲ್ಲಿ ಒಂದು ಮಾದರಿಯಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕಸ ಇರ್ಬೋದು, ಪ್ಲಾಸ್ಟಿಕ್ ಮುಕ್ತ ಇರ್ಬೋದು, ಮತ್ತು ಬೇಕರಿಗಳ ರೈಡಿಂಗ್ ಮಾಡ್ತಿರ್ಬೋದು, ಇದರಲ್ಲಿ ಬಳಕೆ ಮಾಡ್ತಾರೋ ವಿಷಕಾರಿ ಪದಾರ್ಥಗಳನ್ನು ಅವೆಲ್ಲವನ್ನು ಮುಕ್ತಗೊಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರೂ ಕೈ ಜೋಡಿಸ್ಬೇಕು. ಅವರೊಬ್ಬರಿಂದ ಆಗಲ್ಲ. ನಾವು ಸಾರ್ವಜನಿಕರು ಏನು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ನಾವೆಲ್ಲ ಈಗಾಗಲೇ ನಮ್ಮ ಸೋದರ ಅನಿಲ್ ಕುಮಾರ್ ಹೇಳಿದ್ರು, ನಾನೇ ಇದು ಬಚ್ಚ ಚೀಲ ತೆಗೆದುಕೊಂಡು ಬಂದು ಪ್ಲಾಸ್ಟಿಕ್ ಮುಕ್ತ ಏನು ನಾವು ತರಕಾರಿ ತೆಗೆದುಕೊಂಡು ಪ್ರಯತ್ನ ಮಾಡ್ತೀವಿ ಅಂತ. ಅಂಥ ಒಂದು ಪ್ರಯತ್ನ ನಮ್ಮಿಂದ ಎಲ್ಲರಿಂದ ಆದರೆ, ಕೈ ಜೋಡಿಸಿದರೆ ಖಂಡಿತವಾಗಿ ಈ ಸಣ್ಣ ಪ್ರಯತ್ನ ಮುಂದೆ ಹೆಮ್ಮರವಾಗಿ ಬೆಳೆಯೋದಕ್ಕೆ ಯಶಸ್ವಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಾವೆಲ್ಲರೂ ಈ ಒಂದು ನಮ್ಮ ಸಂಡೂರು ತಾಲೂಕಿನ ಜನರು ವಿಶೇಷವಾಗಿ ಶ್ರೀಶೈಲ ವಿದ್ಯಾಪೀಠ ಏನು ವಿದ್ಯಾಕೇಂದ್ರ ಇದೆಯಲ್ಲ, ಬರೇ ಶಿಕ್ಷಣ ಕೊಡೋದಲ್ಲ, ಜೊತೆಗೆ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಿರ್ತೀವಿ. ನಾವು ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಸಮಾಜಕ್ಕೆ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ. ಅವರು ವಿಶೇಷವಾಗಿ ಅವರಿಗೆ ಅವರ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನಗರ ಪುರಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಮುಂದೆ ಯಶಸ್ವಿಯಾಗಿ ಹೆಮ್ಮರವಾಗಿ ಬೆಳೆಯಲಿ ಅಂತೇಳಿ ಶುಭಾರೈಸ್ತಿದ್ದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾವು ನಮ್ಮ ಪುರಸಭೆ ಸಂಡೂರು ವತಿಯಿಂದ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಾವು ಸಂಪೂರ್ಣ ಸಹಭಾಗಿತ್ವವನ್ನ ನಾವು ಇದು ಮಾಡ್ತಾ ಇದ್ದೇವೆ, ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಇದು ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆಗಳಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಪ್ಲಾಸ್ಟಿಕ್ ಬ್ಯಾಗ್ ನೋ ಪ್ಲಾಸ್ಟಿಕ್ ಬ್ಯಾಗ್ ಡೇ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ರಹಿತ ದಿನ ಅಂತ ತಂದು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ಲಾಸ್ಟಿಕ್ ಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಈಗಾಗಲೇ ನಮ್ಮ ಪರಿಸರ ಇಂಜಿನಿಯರ್ ಮೇಡಮ್ ಹೇಳಿದ್ದಾರೆ ಆಗ್ಲೇ ಎಲ್ರಿಗೂ. ಈ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಕಡಿಮೆ ಮಾಡಿದಷ್ಟು, ಯಾಕಂದ್ರೆ ಇದನ್ನ ನಾನ್ ಬಯೋಡಿಗ್ರೇಡೇಬಲ್ ಅಂತ ಕರೀತಾರೆ. 1000 ವರ್ಷ ಆದ್ರೂ ಸಹಿತ ಇದು ಪ್ರಕೃತಿಯ ಮಣ್ಣಲ್ಲಿ ಬೆರೆತು ಹೋಗಲ್ಲ. ಹಾಗಾಗಿ ಪ್ಲಾಸ್ಟಿಕ್
ಬ್ಯಾಗ್ ನ ಬಿಡಿ, ಬಟ್ಟೆ ಬ್ಯಾಗ್ ನ ಹಿಡಿ ಅಂತಂದು ಒಂದು ಕಾನ್ಸೆಪ್ಟ್ ಮೇಲೆ ಈ ಜನನಿಬಿಡ ಪ್ರದೇಶ ಅಂದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ವಿಜಯ ಸರ್ಕಲ್ ಆಗಿರ್ಬೋದು, ಈ ತರ ಎಲ್ಲ ಕಡೆಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅವರು ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಕಾರ ಮೊದಲಿಂದನೂ ಇದೆ. ಕಳೆದ ಒಂದು 5-6 ವರ್ಷಗಳಿಂದ ನಾವು ಅವ್ರ ಜೊತೆಗೆ ಸಹಯೋಗದಾಗ ಕೊಡ್ತಾ ಇದ್ವಿ. ಒಂದು ಸಂಸ್ಥೆಯ ಒಂದು ಸಾಮಾಜಿಕ ಬದ್ಧತೆ ಅಂತ ಒಂದು ಏನಿದೆ, ಸೋಷಿಯಲ್ ಕಮಿಟ್ಮೆಂಟ್ ಅಂತ, ಅದನ್ನ ನಾವು ನಿಭಾಯಿಸ್ತಾ ಇದ್ದೇವೆ. ಎಸ್ಪೆಷಲಿ ನಮ್ಮ ಈಗ ಪರಿಸರ ಇಂಜಿನಿಯರ್ ಆಗಿ ಇರ್ತಕ್ಕಂಥ ನಮ್ಮ ಅನ್ನಪೂರ್ಣ ಮೇಡಮ್ ಅವರು ಈ ಸಂಡೂರಿಗೆ ಬಂದಾಗಿನಿಂದನೂ ಸಂಡೂರು ಹೆಚ್ಚು ಸ್ವಚ್ಛವಾಗಿ, ಹೆಚ್ಚು ಸುಂದರವಾಗಿ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಬಂದಿರೋದನ್ನು ನಾವು ಗಮನಿಸಿರ್ತೇವೆ. ಇಲ್ಲಿ ವಿಜಯ ವೃತ್ತದಲ್ಲಿ ಇರತಕ್ಕಂತ ಅಲ್ಲಿ ಸಹಿತ ಅವರು ಒಂದು ಗೋಡೆ ಅಲಂಕಾರ ಮಾಡಿ ಅಲ್ಲಿ ಪುಸ್ತಕಗಳನ್ನ ಇಟ್ಟು ಅಲ್ಲಿ ಒಂದು ಇದು ಮಾಡಿದ್ದಾರೆ. ಬಜಾರ್ನಲ್ಲಿ ಎಲ್ಲೆಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ರು ಅಲ್ಲೆಲ್ಲ ಸುಂದರೀಕರಣಗೊಳಿಸಿ ಅಲ್ಲಿ ಬೆಂಚ್ಗಳನ್ನ ಹಾಕ್ಸಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತಾವು ನೋಡ್ಬೋದು ಶೌಚಾಲಯ, ಆ ಶೌಚಾಲಯ ತುಂಬಾ ಚೆನ್ನಾಗಿ ಅದನ್ನ ಸೌಂದರ್ಯೀಕರಣ ಮಾಡಿದ್ದಾರೆ. ಎಲ್ಲಾ ನಿಟ್ಟಿನಲ್ಲೂ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹೇಳಕ್ ಕಾರಣ ಏನಪ್ಪಾ ಅಂತಂದ್ರೆ ಇಲಾಖೆಯವರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಆಗ ಮಾತ್ರ ಇದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಇದು ಒಂದು ಇಲಾಖೆಯ ಜವಾಬ್ದಾರಿ ಅಲ್ಲ, ಅದು ಒಂದು ಇಲಾಖೆ ಇರುತ್ತೆ. ಆದ್ರೆ ಇಲಾಖೆಯ ಜೊತೆಗೆ ನಾವು ಸಹಿತ ಕೈ ಜೋಡಿಸಿದ್ರೆ ಪ್ಲಾಸ್ಟಿಕ್ ಮುಕ್ತ ಸಂಡೂರು ಆಗುತ್ತೆ. ಈಗಾಗಲೇ ನಮ್ಮ ಸಂಡೂರು ಬಳ್ಳಾರಿ ಜಿಲ್ಲೆಯ ಕಾಶ್ಮೀರ ಅಥವಾ ಬಳ್ಳಾರಿ ಜಿಲ್ಲೆಯ ಊಟಿ ಅಂತ ಕರೀತಾರೆ. ಅದನ್ನ ನಾವು ಸ್ವಚ್ಛವಾಗಿ ಇಡದೇ ಇದ್ರೆ ಅದು ನಮ್ಮ ಒಂದು ನಗರಕ್ಕೆ, ನಮ್ಮ ಒಂದು ಪಟ್ಟಣಕ್ಕೆ ಒಂದು ಕೆಟ್ಟ ಹೆಸರು. ನಾವು ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಅದೇ ರೀತಿ ನಮ್ಮ ಊರನ್ನ ಯಾಕೆ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ? ಇವತ್ತೇ ಎಲ್ಲರೂ ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ಮೂಲಕ, ಮಾಧ್ಯಮದ ಮೂಲಕ ಎಲ್ಲ ಸಂಡೂರಿನ ನಾಗರಿಕರಿಗೆ ನಾನು ಕೇಳ್ಕೊಂತೇನೆ, ಪ್ಲಾಸ್ಟಿಕ್ ಅನ್ನ ತುಂಬಾ ಕಮ್ಮಿ ಬಳಕೆ ಮಾಡಿ. ಅದ್ ಮಾಡ್ಲೇಬೇಡಿ. ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಈಗ ಹೋಟೆಲ್ಗೆ ಹೋದ ತಕ್ಷಣ ಎಲ್ಲರ ಕ್ಯಾರಿ ಬ್ಯಾಗ್ ಅವ್ರು ಹಾಕೊಟ್ಬಿಡ್ತಾರೆ. ಅವ್ರಿಗೆ ವ್ಯಾಪಾರ ಬೇಕಿರುತ್ತೆ, ಸೋಷಿಯಲ್ ಕನ್ಸರ್ನ್ ಇರಲ್ಲ ಕೆಲವರಿಗೆ. ಅವ್ರೇನ್ ಮಾಡ್ತಾರೆ, ಕ್ಯಾರಿ ಬ್ಯಾಗ್ ಅಲ್ಲಿ ಹಾಕೊಟ್ಬಿಡ್ತಾರೆ. ಆ ಕ್ಯಾರಿ ಬ್ಯಾಗ್ ಎಲ್ಲೋ ನಾವು ಬಿಸಾಡ್ತೀವಿ, ಒಳಗಿರೋ ಟಿಫಿನ್ ತಿಂತೀವಿ, ಕ್ಯಾರಿ ಬ್ಯಾಗ್ ನ ಬಿಸಾಕ್ಬಿಡ್ತೀವಿ. ಆ ಕ್ಯಾರಿ ಬ್ಯಾಗ್ ಎಲ್ಲಿಗೆ ಹೋಗ್ಬೇಕು? ಅದು ನಾನ್ ಬಯೋಡಿಗ್ರೇಡೇಬಲ್, ಅದು ಡಿಗ್ರೇಡ್ ಆಗೋದೇ ಇಲ್ಲ. ಹಾಗಾಗಿ ಅದನ್ನ ಇವ್ರು ವಿಲೇವಾರಿ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಇದು ಒಂದು ಮನೆ, ಒಂದು ಬೀದಿ, ಒಂದು ಸ್ಥಳದ ಒಂದು ವಿಚಾರ ಅಲ್ಲ. ಇಡೀ ಸಂಡೂರು ಲಕ್ಷಗಟ್ಟಲೆ ಇರ್ತಕ್ಕಂತ ಒಂದು ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಕಸ ವಿಲೇವಾರಿ ಮಾಡೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಅವ್ರು ಯಾವ ರೀತಿ ನಮಗೆ ಕಸ ವಿಲೇವಾರಿ ಮಾಡಿ ಪ್ರತಿದಿನ ಬೆಳಗ್ಗೆ ಮನೆ ಗಾಡಿ ಬರುತ್ತೆ, ಅವರು ಹೇಳಿರೋ ಪ್ರಕಾರ ಹಸಿ ತ್ಯಾಜ್ಯ, ಆಮೇಲೆ ಡ್ರೈ ವೇಸ್ಟ್, ಒಣ ತ್ಯಾಜ್ಯ, ಬೇರೆ ಬೇರೆ ತರ ಮಾಡಿಕೊಟ್ರೆ ಅದನ್ನ ಸರಿಯಾಗಿ ವಿಲೇವಾರಿ ಮಾಡ್ತಾರೆ. ಮತ್ತೆ ನಮ್ಮ ನಗರವೂ ಸಹಿತ ಸ್ವಚ್ಛವಾಗಿರುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯ ವಿಲೇವಾರಿ ಸಬ್ಜೆಕ್ಟ್ ಮೇಲೆ ನಾನು ತುಂಬಾ ಕೆಲಸ ಮಾಡಿದ್ದೀನಿ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಾಗ್ಲಿ, ಪಬ್ಲಿಕ್ ಅಲ್ಲಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗ್ಲಿ, ಮುಂತಾದ ತ್ಯಾಜ್ಯ ಸಂಬಂಧಿತ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಇವತ್ತಿನಿಂದ ಜುಲೈ 3 ಬಂದ್ಬಿಟ್ಟು ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ. ಈ ದಿನ ಪ್ರಯುಕ್ತನೇ ನಾವು ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲರಿಗೂ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮಾಡ್ಬಿಟ್ಟಿದ್ದು. ಸೊ ಇದೇನು ಡ್ರಾಮಾ ಮಾಡಿದರೆ, ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೇನು ಅನಾನುಕೂಲ ಆಗುತ್ತೆ, ಏನ್ ತೊಂದರೆ ಆಗುತ್ತೆ, ಅದನ್ನ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡಿ ನಿಯಮಾನುಸಾರ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ವಿಲೇವಾರಿ ಮಾಡೋದು ಕಷ್ಟ ಆಗುತ್ತೆ, ಇದನ್ನೆಲ್ಲ ನಾವು ತಿಳಿಸಿದೀವಿ. ಹಾಗೆ ನಾವು ಊರಲ್ಲಿಯೂ ಸಹ ತಾವು ನೋಡಿರ್ಬೋದು, ಕಪ್ಪು ಚುಕ್ಕೆಗಳು ಅಂತ ಕರಿತೀವಿ. ಎಲ್ಲೆಲ್ಲಿ ಹೋಗಿ ಜನ ಡೆಡ್ ಎಂಡ್ಸಿಗೆ ಕಸ ಹಾಕ್ತಿರ್ತಾರೆ, ಅದನ್ನೆಲ್ಲ ಕೂಡ ಟ್ರಾನ್ಸ್ಫಾರ್ಮೇಶನ್ ಮಾಡಿವಿ. ತಾವು ನೋಡಿರ್ತೀರಾ, ಗೋಡೆಗೆ ಅಲ್ಲಿದ್ದಂತ ಗೋಡೆಗೆ ಪೇಂಟ್ ಮಾಡಿದೀವಿ. CSR ಫಂಡ್ ಅಲ್ಲಿ ಬೆಂಚಸ್ ಹಾಕ್ಸಿದೀವಿ. ಹಾಗೆ ಬ್ಯೂಟಿಫಿಕೇಶನ್, ಸುಂದರೀಕರಣ ವೇಸ್ಟ್ ಇಂದಾನೇ ಮಾಡಿದೀವಿ. ಹಾಗೆ ಟೈರ್ಗಳು, ಹಳೆ ಇದರಿಂದ ಕಟ್ಗಿ ಅದೆಲ್ಲ ಸೇರಿಸ್ಬಿಟ್ಟು ಜೋಕಾಲಿ ಕಟ್ಟೋದು, ಈ ತರ ಒಂದು ಕಪ್ಪು ಚುಕ್ಕೆಗಳು ಅಂತ ಏನಿದಾವೆ ಅವೆಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿವಿ. ಇನ್ ಮುಂದೆ ಕೂಡ ಮಾಡ್ತೀವಿ. ಸೊ ಸಾರ್ವಜನಿಕರು ಇಷ್ಟೇ ನಮ್ಗೊಂದಿಷ್ಟು ಸಹಕಾರ ಕೊಟ್ಟು ಕಸ ಕಡಿಮೆ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಾವು ಪ್ರತಿ ತಿಂಗಳು ಒಂದು 10 ಪ್ಲಾಸ್ಟಿಕ್ ರೈಡ್ಸ್ ಅನ್ನ ಮಾಡ್ತೀವಿ. ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್, ಕ್ಯಾರಿ ಬ್ಯಾಗ್ಸ್ ಏನ್ ಕರಿತೀವಿ ನಾವು, ಕೈ ಹಿಡ್ಕೊಂಡು ಕ್ಯಾರಿ ಮಾಡುವಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅದೆಲ್ಲ ಕೂಡ ನಿಷೇಧ ಆಗಿದೆ. ಅದಕ್ಕೆ ನಾವು ದಂಡ ವಿಧಿಸಿದ್ದೀವಿ. ಜನರಿಗೂ ಸಾರ್ವಜನಿಕರಿಗೂ ಕೂಡ ಕೊಟ್ಟಿವಿ, ಅಂಗಡಿಯವ್ರಿಗೂ ಕೂಡ ದಂಡ ವಿಧಿಸ್ತಾನೆ ಇದೀವಿ. ಆಕ್ಚುಲಿ ನಮ್ಗೆ ಹಕ್ಕು ಇದೆ, ನಾವು ಅವ್ರಿಗೆ ದಂಡದ ಜೊತೆಗೆ ನಾವು ಕೇಸ್ ಬುಕ್ ಮಾಡೋ ಸಾಧ್ಯತೆ ಇದೆ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ. ಬಟ್ ನಾವ್ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಏನು ಬದಲಾಗ್ತಾರೆ, ಇನ್ನೊಂದ್ಸತಿ ಹೇಳಿದ್ರೆ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಬಟ್ ಅವಕಾಶಗಳು ಕೂಡ ಇದೆ. ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಬರುತ್ತೆ ಬಿಡು ಅಂತ ಹೇಳಿ ಹಂಗೆ ಅಂಗಡಿಗೆ ಹೋಗ್ದಂಗೆ ಕಂಪಲ್ಸರಿ ಬಟ್ಟೆ ಚೀಲ ತಗೊಂಡ್ ಹೋಗ್ಬೋದು. ಎಲ್ಲೆಲ್ಲಿ ಸಾಧ್ಯನಾ, ಈ ಹೋಟೆಲ್ಗೆ ಹೋಗಿ ಪಾರ್ಸೆಲ್ ತರ್ತಾ ಇದೀವಿ ಅಂತ ಗೊತ್ತಿದ್ರೆ
ಬಾಕ್ಸ್ ತಗೊಂಡ್ ಹೋಗ್ಬೋದು. ಎಲ್ಲೆಲ್ಲಿ ಸಾಧ್ಯನೋ ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಕುಡಿಲಿಕ್ಕೆ ನೀರ್ ಬೇಕು, ಬಾಟಲ್ ತಗೊಳ್ಳೇಬೇಕಾಗುತ್ತೆ. ನಾವು ಬೇರೆ ನೀರ್ ಕುಡಿಲಿಕ್ಕೆ ಆಗಲ್ಲ, ಆರೋಗ್ಯ ಸಮಸ್ಯೆ. ಅದನ್ನ ಯೂಸ್ ಮಾಡಿದ್ರು ಕೂಡ ಡಸ್ಟ್ಬಿನ್ ಹಾಕ್ಬೇಕು, ಎಲ್ ಬೇಕಲ್ಲ ಎಸಿಬಾರ್ದು. ಜವಾಬ್ದಾರಿಯಿಂದ ಪ್ಲಾಸ್ಟಿಕ್ ಅನ್ನ ಬಳಸಬೇಕು. ಹೋಟೆಲಲ್ಲೂ ಕೂಡ ನಾನೇ ಹೋಟೆಲ್ನಲ್ಲಿ ಪ್ಲಾಸ್ಟಿಕ್ ಇಲ್ದೇನೆ ಬಳಸ್ತಾ ಇದ್ದೀನಿ. ನಾನು ಇಡ್ಲಿ ಸಾಂಬಾರು ತಗೊಂಡ್ಬರೋದಕ್ಕೆ ಸ್ಟೀಲ್ ಬಾಕ್ಸ್ ತಗೊಂಡ್ ಹೋಗ್ತೀನಿ. ಮತ್ತೆ ಟೀ ಕುಡಿಯೋದಕ್ಕೆ ಟೀ ಗ್ಲಾಸ್ ಬಳಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಇಲ್ದೇನೆ. ಎಲ್ಲಪ್ಪ ಇದೆ ಪ್ಲಾಸ್ಟಿಕ್? ಮಾರ್ಕೆಟ್ ಅಲ್ಲಿ ಕೂಡ ನಾನೇ ಎಲ್ಲಿಯಪ್ಪ ಮಾರ್ಕೆಟ್ ಅಲ್ಲಿ ನೀನು? ನಾವು ಮಾರ್ಕೆಟ್ ಹೋಗುವಾಗ ಬಟ್ಟೆ ಚೀಲನೆ ತಗೊಂಡ್ ಹೋಗ್ತೀನಿ. ಎಲ್ಲಿದೆ ಅಪ್ಪ ಪ್ಲಾಸ್ಟಿಕ್? ಊರಿಗೆ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ಅನ್ನು ತಗೊಂಡ್ ಹೋಗ್ತೀರಲ್ಲ, ಅದರಲ್ಲೂ ಕೂಡ ನಾನೇ. ನಾನು ಸುಂದರವಾಗಿ ಹ್ಯಾಂಡ್ ಬ್ಯಾಗ್ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಅದ್ರಲ್ಲಿ ಸ್ಟೀಲಿನ ಬಾಟ್ಲ್ ಇಟ್ಕೊಂಡು ಡೈಲಿ ಅದ್ರಲ್ಲೇ ನೀರ್ ಕುಡಿತೀನಿ ಗೊತ್ತಾ? ನೀನೆಲ್ಲಿದೆಯಪ್ಪ ಪ್ಲಾಸ್ಟಿಕ್? ಹೌದಾ, ಪ್ಲಾಸ್ಟಿಕ್ ಅನ್ನು ಬಿಟ್ಟು ನೀವು ಸ್ಟೀಲ್ ಬಾಕ್ಸ್ ಅನ್ನು